ಎಸ್, ಇವತ್ತಿನ ಲೋಕಲ್ ಎಕ್ಸ್‌ಪ್ರೆಸ್ ಆರಂಭ ಮಾಡೋಕ್ಕಿಂತ ಮುಂಚೆ ಇದೀಗ ಬಂದ ಈ ದೊಡ್ಡ ಸುದ್ದಿ ನೋಡೋಣ. ಇಂದು ಮತ್ತೊಮ್ಮೆ ಅಣ್ಣಾ ಟೀಮ್ ಬೆಂಬಲಿಗರ ಮೇಲೆ ಹಲ್ಲೆ ನಡೆದಿದೆ. ದೆಹಲಿಯ ಪಟಿಯಾಲಾ ಕೋರ್ಟ್ ಆವರಣದಲ್ಲಿ ಅಣ್ಣಾ ಬೆಂಬಲಿಗರ ಮೇಲೆ ಹಲ್ಲೆ ನಡೆದಿದ್ದು, ನಿನ್ನೆ ಹಲ್ಲೆಯನ್ನು ಭಗತ್ ಸಿಂಗ್ ಕ್ರಾಂತಿ ಸೇನೆ ನಡೆಸಿ, ಇಂದಿನ ಹಲ್ಲೆ ಕೂಡ ಭಗತ್ ಸಿಂಗ್ ಕ್ರಾಂತಿ ಸೇನೆಯೇ ನಡೆಸಿದೆ ಎನ್ನಲಾಗ್ತಾ ಇದೆ. ಶ್ರೀರಾಮ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಎಂದು ಕೂಡ ಶಂಕಿಸಲಾಗ್ತಾ ಇದೆ. ಒಟ್ಟಾರೆ ಪಟಿಯಾಲಾ ಕೋರ್ಟ್ ಆವರಣದಲ್ಲಿ ಭಾರೀ ಕೋಲಾಹಲ ನಡೆದಿದ್ದು, ಪರ ವಿರೋಧ ಗುಂಪುಗಳ ನಡುವೆ ಹೊಡೆದಾಟವೇ ನಡೆದಿದೆ. ಓಕೆ, ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ ನೀಡಲು ಪ್ರಮೋದ್ ಮುತಾಲಿಕ್, ಶ್ರೀರಾಮ್ ಸೇನೆಯ ಅಧ್ಯಕ್ಷರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಹಾಗಾದ್ರೆ ಮಾತಾಡೋಣ. ಸೊ ಪ್ರಮೋದ್ ಮುತಾಲಿಕ್ ಅವರೇ, ನಿನ್ನೆಯ ಒಂದು ಹಲ್ಲೆ ಪ್ರಕರಣ ಪ್ರಶಾಂತ್ ಭೂಷಣ್ ಮೇಲೆ ಇವತ್ತಿನ ಹಲ್ಲೆ, ಎರಡರಲ್ಲೂ ಕೂಡ ನಿಮ್ಮ ಸಂಘಟನೆ ಕೈವಾಡ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತದೆ. ತಾವೇನು ಹೇಳ್ತಾರೆ ಈ ಬಗ್ಗೆ? ಇಲ್ಲ, ನಿನ್ನೆ ಘಟನೆಯಲ್ಲಿ ನಮ್ಮ ಕಾರ್ಯಕರ್ತರು ಆಗ್ಲಿ, ನಮ್ಮ ಒಬ್ಬ ಶ್ರೀರಾಮ್ ಸೇನಾ ಪ್ರೆಸಿಡೆಂಟ್ ಅಂತ ಹೇಳ್ಕೊಂಡು ಏನು ಇವತ್ತು ಬರ್ತಾ ಇದೆ, ಅದು ಶುದ್ಧ ಸುಳ್ಳೋದು. ಅದಕ್ಕೆ ನಮ್ಮ ಸಂಘಟನೆಗೆ ಯಾವುದೂ ಸಂಬಂಧ ಇಲ್ಲ. ಅವರು ಭಗತ್ ಸಿಂಗ್ ಕ್ರಾಂತಿ ಸೇನಾ ಅಂತ ಹೇಳಿ ಮಾಡ್ಕೊಂಡು ಅವರು ಇದನ್ನ ಹೇಳ್ತಾ ಇದ್ದಾರೆ. ಸೊ ಮಾಡ್ತಾ ಇದ್ದಾರೆ. ನಮ್ಮ ಈಗ ಸಂಘಟನೆ ಹೆಸರು ಯಾಕೆ ಬರ್ತಾ ಇದೆ ಅಂತನ್ನುವಂಥದ್ದು ನನಗೇನು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸುನೀಲ್ ತ್ಯಾಗಿ ಅಂತ ಹೇಳಿ ನಮ್ಮ ದೆಹಲಿ ಯೂನಿಟಿನ ಅಧ್ಯಕ್ಷರಿದ್ದಾರೆ. ಸೊ ಅವರು ಈ ಘಟನೆಗೆ ನಮಗೇನ್ ಸಂಬಂಧ ಇಲ್ಲ, ನಮ್ ಕಾರ್ಯಕರ್ತರು ಅಲ್ಲ ಅಂತನ್ನುವಂತಹದ್ದು ಕೂಡ ಅಲ್ಲೂ ಸ್ಪಷ್ಟವಾಗಿ ಈಗಾಗಲೇ ಅವರು ಹೇಳಿದ್ದಾರೆ. ಈಗ ಮತ್ತೆ ಇವತ್ತಿನ ಘಟನೆ ಕೂಡ ಇದು ಖಂಡನೀಯವಾದ್ದು. ಈ ರೀತಿ ಆಗಬಾರ್ದು. ಇದು ಕೋರ್ಟಿನ ಎದುರುಗಡೆನೆ ಅಣ್ಣಾ ಹಜಾರೆ ಅವ್ರ ಸಮರ್ಥಕರನ್ನ ಹೊಡಿತಾ ಇರುವಂತಹದ್ದು ಇದು ತಪ್ಪು. ಇದು ಈ ರೀತಿ ಆಗಬಾರ್ದು. ಇದು ಸೊ ನನಗೆ ಒಂದು ಡೌಟ್ ಬರ್ತಾ ಇದೆ, ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಡೌಟ್ ಬರ್ತಾ ಇದೆ. ಕಾಂಗ್ರೆಸ್ ಕೈವಾಡನ? ಯಾಕೆ? ಹೌದೌದು, ಯಾಕೆ ಅಂತ ಅನ್ನೋದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅಣ್ಣಾ ಹಜಾರೆ ಗುಂಪು ಪೂರ್ತಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಸೊ ಹೇಗಾದ್ರೂ ಮಾಡಿ ಇವರನ್ನ ಅಣ್ಣಾ ಹಜಾರೆ ಗ್ರೂಪ್ ಅನ್ನ ಬದನಾಮ್ ಮಾಡೋದು, ಹೊಡೆಯೋದು, ಹೆದರ್ಸೋದು ಅನ್ನುವಂಥದ್ದು ಒಂದು ತಂತ್ರಗಾರಿಕೆ ಇವತ್ತಿನ ಈ ಕಾಂಗ್ರೆಸ್ಸಿನ ತಂತ್ರ ಇರಬಹುದು ಅಂತನ್ನುವಂಥದ್ದು ನನಗೆ ಬಹಳ ಸಂಶಯ ಬರ್ತಾ ಇದೆ. ಇದು ದೆಹಲಿ ಪೊಲೀಸರು ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಅವರು ಎನ್ಕ್ವೈರಿ ಆಗ್ಬೇಕಿದು. ಇದರ ಹಿಂದೆ ಯಾರಿದ್ದಾರೆ, ಇದು ಶ್ರೀರಾಮ್ ಸೇನೆ ಹೆಸರು ಯಾಕೆ ತಗೊಳ್ತಾ ಇದ್ದಾರೆ, ಮತ್ತು ಈ ರೀತಿ ಯಾಕೆ ಕೃತ್ಯಗಳನ್ನ ನಡೀತಾ ಇದೆ, ಅಷ್ಟು ಜನ ಪೊಲೀಸರು ಇದ್ದಾಗಲೂ ಕೂಡ ಅಲ್ಲಿ ಯಾರನ್ನೂ ಬಚಾವ್ ಮಾಡ್ತಾ ಇಲ್ಲ ಅಂತಂದ್ರೆ ಇದು ವ್ಯವಸ್ಥಿತ ಇದು ಸಂಚು ನಡೀತಾ ಇದೆ. ಈಗ ಭಗತ್ ಸಿಂಗ್ ಕ್ರಾಂತಿ ಸೇನೆ ಅಂತ ಏನ್ ಹೇಳ್ತಾ ಇದ್ದಾರೆ, ಇದಕ್ಕೂ ನಿಮ್ಗೂ ಏನೋ ಸಂಬಂಧ ಇದೆಯಾ? ನಿಮ್ ಸಂಘಟನೆ? ಇಲ್ಲ, ನಮಗೇನ್ ಸಂಬಂಧನೇ ಇಲ್ಲ. ನಮಗೆ ಯಾವ ಆ ಸಂಘಟನೆ ಅಂತ ಅನ್ನೋದು ಗೊತ್ತಿಲ್ಲ ನಮಗೆ. ಓಕೆ, ನಿಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಹಾಗಾದ್ರೆ? ಇಲ್ಲ ಇಲ್ಲ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ನಿನ್ನೆ ಘಟನೆ ಅಂತೂ ನಾನು ಖಂಡಿಸಿದ್ದೀನಿ. ಮತ್ ನಮಗೇನ್ ಸಂಬಂಧ ಇಲ್ಲ. ಅವನು ಇಂದ್ರ ಕುಮಾರ್ ವರ್ಮಾ ಅನ್ನುವಂಥವನು ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ, ನಮ್ಮ ಕಾರ್ಯಕರ್ತರಲ್ಲ, ಸದಸ್ಯನೂ ಅಲ್ಲ. ಅವನೇನೋ ಅಧ್ಯಕ್ಷ ಅಂತ ಹೇಳ್ಕೊಂಡಿದ್ದಲ್ಲ, ಅದು ತಪ್ಪು. ಅದು ಸುನೀಲ್ ತ್ಯಾಗಿ ಅನ್ನುವಂಥವನು ಅಧ್ಯಕ್ಷರಿದ್ದಾರೆ. ಅಧಿಕೃತವಾಗಿ ನಾವು ಅವನನ್ನು ಘೋಷಣೆ ಮಾಡಿ ಬಂದಿದ್ದೀನಿ. ಓಕೆ, ಎಸ್, ಧನ್ಯವಾದ ಪ್ರಮೋದ್ ಮುತಾಲಿಕ್ ಅವರ ಜೊತೆ ಮಾತಾಡಿದಕ್ಕಾಗಿ. ಪ್ರಮೋದ್ ಮುತಾಲಿಕ್ ಸ್ಪಷ್ಟ ಶಬ್ದಗಳಲ್ಲಿ ಇದಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳಿದರು, ಮತ್ತು ಅದನ್ನು ಖಂಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿ ಸ್ವಲ್ಪ ಮಟ್ಟಿಗೆ ಅಚ್ಚರಿ ಮೂಡಿಸಿದ್ರು ಅನ್ಸುತ್ತೆ. ಸೊ ಈಗ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅದು ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಸೊ ಪ್ರಶಾಂತ್, ಸತತವಾಗಿ 2ನೇ ದಿನ ಈ ಥರದ ಹಲ್ಲೆ ನಡೀತಾ ಇದೆ, ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಏನು ಹೇಳ್ತೀರಾ ಈ ಬಗ್ಗೆ ಪ್ರಶಾಂತ್? ಗೌರೀಶ್, ಇವತ್ತೇನು ಪಟಿಯಾಲಾ ಹೌಸ್ ಕೋರ್ಟ್ ನಲ್ಲಿ ತೇಜ್ಪಾಲ್ ಸಿಂಗ್ ಬಗ್ಗಾ ಸೇರಿದಂತೆ ಇಬ್ಬರನ್ನ ಹಾಜರುಪಡಿಸಲಾಗಿತ್ತು. ಆ ಪ್ರಕರಣದ ಒಂದು ವಿಚಾರಣೆ ಕೂಡ ನಡೆದಿತ್ತು. ಯಾಕಂದ್ರೆ ನಿನ್ನೆ ಸಂಜೆ ಕೇವಲ ಒಬ್ಬರನ್ನ ಮಾತ್ರ
ಸ್ಥಳದಲ್ಲಿ ಬಂಧಿಸಲಾಗಿತ್ತು. ಇನ್ನೂ ಇಬ್ಬರನ್ನ ಬಂಧಿಸಿದ ನಂತರ ಅವರು ಪ್ರಕರಣದ ವಿಚಾರಣೆ ಮುಗಿಸಿಕೊಂಡು ಹೊರಗಡೆ ಬರುವಾಗ ಟೀಮ್ ಅಣ್ಣಾ ತಂಡದ ಸದಸ್ಯರ ಮೇಲೆ ಈ ಮತ್ತೊಂದು ದಾಳಿ ನಡೆದಿದೆ. ನಿನ್ನೆಷ್ಟೇ ಒಂದು ಶಾಕಿಂಗ್ ಅಂತಕ್ಕಂಥ ದಾಳಿ ನಡೆದಿತ್ತು. ಇವತ್ತು ಮತ್ತೆ ಕೋರ್ಟ್ ಆವರಣದ ಹೊರಗಡೆಯೇ ಕ್ಯಾಮ್ರಾಗಳ ಎದುರು ಈ ಒಂದು ಹಲ್ಲೆ ನಡೆದಿದೆ. ಪಟಿಯಾಲಾ ಹೌಸ್ ಕೋರ್ಟ್ ಇಂಡಿಯಾ ಗೇಟ್ ನ ಹಿಂಬದಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶ, ಅಲ್ಲಿಯೇ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ನಡೆದಿದೆ. ಅವರು ಭಗತ್ ಸಿಂಗ್ ಸೇನಾ, ಶ್ರೀರಾಮ್ ಸೇನಾ ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನ ಇಟ್ಕೊಂಡು ಓಡಾಡ್ತಕ್ಕಂಥ ಕೆಲ ಮೂಲಭೂತವಾದಿ ವಿಚಾರಧಾರೆಯ ಕೆಲ ಕಾರ್ಯಕರ್ತರು ಟೀಮ್ ಅಣ್ಣಾ ಸದಸ್ಯರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ನಿನ್ನೆ ಪ್ರಶಾಂತ್ ಭೂಷಣ್ ಹಲ್ಲೆಯನ್ನ ಕ್ಯಾಮ್ರಾ ಕಂಡು ಸೆರೆ ಹಿಡಿದಿತ್ತು. ಇವತ್ತಿನ ಹಲ್ಲೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ರೀತಿಯಾಗಿರ್ತಕ್ಕಂಥ ಹಲ್ಲೆಯನ್ನ ನಡೆಸಲಾಗಿದೆ ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ. ಪ್ರಾಯಶಃ ಗೌರೀಶ್ ಇದೊಂದು ಅನ್ಎಕ್ಸೆಪ್ಟೇಬಲ್ ಸ್ಥಿತಿಯನ್ನ ತಲುಪ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಈ ರೀತಿ ತಮ್ಮ ವೈಚಾರಿಕ ವಿರೋಧಿಯನ್ನ ಕಾನೂನು ಕೈಗಡೆ ತೆಗೆದುಕೊಂಡು ಪ್ರತಿಯೊಂದು ಬಾರಿ ಹಲ್ಲೆ ನಡೆಸ್ತಾ ಇರ್ತಕ್ಕಂಥದ್ದು ಇದೀಗ ನಡೀತಾ ಇದೆ. ಗೌರೀಶ್ ಪ್ರಾಯಶಃ ಇದೊಂದು ಕೆಟ್ಟ ಘಟನೆ ಅಂತಕ್ಕಂಥದ್ದು ಎರಡನೇ ದಿನ ಕೂಡ ದೆಹಲಿಯಲ್ಲಿ ಮುಂದುವರೆದಿದೆ ಗೌರೀಶ್. ಓಕೆ ಪ್ರಶಾಂತ್, ಈಗ ಹಲ್ಲೆಕೋರರು ಇವತ್ತು ನಡೆಸಿದ ಹಲ್ಲೆಕೋರರ ವಿರುದ್ಧ ಪೊಲೀಸರು ಏನಾದರೂ ಕ್ರಮ ಕೈಗೊಂಡ್ರೆ ತಕ್ಷಣದಲ್ಲೇ ಏನೋ ರಕ್ಷಣೆ ಕೊಡೋ ಪ್ರಯತ್ನ ನಡೀತಾ ಹೇಗೆ? ಟೀಮ್ ಅಣ್ಣಾ ಸದಸ್ಯರಿಗೆ ತಕ್ಷಣ ರಕ್ಷಣೆ ಕೊಡತಕ್ಕಂಥ ಪ್ರಯತ್ನವೂ ಕೂಡ ನಡೆದಿದೆ. ಕೆಲವರನ್ನ ಪೊಲೀಸರು ತಕ್ಷಣಕ್ಕೆ ಬಂಧಿಸಿ ಕರೆದುಕೊಂಡು ಕೂಡ ಹೋಗಿದ್ದಾರೆ. ಈಗ ಒಂದು ಶಾಂತ ವಾತಾವರಣ ಇದೆ. ಆದ್ರೆ ಸ್ವಲ್ಪ ಹೊತ್ತಿನ ಕಾಲ ಒಂದು ರೀತಿಯಾಗಿರ್ತಕ್ಕಂಥ ಗಡಿಬಿಡಿಯ ವಾತಾವರಣದಲ್ಲಿ ಪಟಿಯಾಲಾ ಹೌಸ್ ಹೊರಗಡೆ ಒಂದು ವ್ಯವಸ್ಥಿತ ಗುಂಪು ಹಲ್ಲೆ ಇವತ್ತು ಮತ್ತೆ ನಡೆದಿದೆ ಗೌರೀಶ್. ಧನ್ಯವಾದ ಪ್ರಶಾಂತ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೆಹಲಿಯಿಂದ ಹೆಚ್ಚಿನ ಮಾಹಿತಿ ನೀಡಿದರು. ಮತ್ತೊಂದು ಸಲ ಈ ನಡೆದಿರುವ ಈ ಒಂದು ಹಲ್ಲೆಯ ಬಗ್ಗೆ ಪ್ರಶಾಂತ್ ಭೂಷಣ್ ಮೇಲೆ ನಿನ್ನೆ ಹಲ್ಲೆ ನಡೆದಿತ್ತು. ಇವತ್ತು ಕೂಡ ದೆಹಲಿ ಪಟಿಯಾಲಾ ಕೋರ್ಟ್ನಲ್ಲಿ ಪ್ರಶಾಂತ್ ಭೂಷಣ್ ವಕೀಲರು ಮತ್ತು ಅಣ್ಣಾ ಟೀಮ್ನ ಪ್ರಮುಖ ಸದಸ್ಯರಲ್ಲಿ ಇವರ ಮೇಲೆ ಹಲ್ಲೆ ನಡೆದಿದೆ. ನಿನ್ನೆ ಭಗತ್ ಸಿಂಗ್ ಕ್ರಾಂತಿ ಸೇನೆ ನಡೆಸಿದೆ ಅನ್ನೋ ಮಾತು ಕೇಳಿಬರ್ತಾ ಇತ್ತು. ಇವತ್ತು ಕೂಡ ಈ ಸದಸ್ಯರ ಅಥವಾ ಬೇರೆ ಸಂಘಟನೆ ಸದಸ್ಯರನ್ನೊಂದು ಸ್ಪಷ್ಟಗೊಳ್ಳಬೇಕಾಗಿದೆ. ಒಟ್ಟಾರೆಯಾಗಿ ಖಂಡನೀಯ ಅನ್ಬೋದಾದ ಬೆಳವಣಿಗೆಗಳು ಮತ್ತೆ ನಡೀತಾ ಇವೆ.